ಕರ್ನಾಟಕ ಚಳುವಳಿ ವೇದಿಕೆ ಸಂಸ್ಥಾಪಕರಾದಂತ ರಾಜ್ಯಾಧ್ಯಕ್ಷರಾದಂತ ಮಧುಗೌಡಣ್ಣವರ ಅಧ್ಯಕ್ಷತೆಯಲ್ಲಿ ನಾಳೆ ಕರ್ನಾಟಕಕ್ಕೆ ಬಂದ್ಗೆ ಬೆಂಬಲ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಪ್ರಯಾಣಿಕರು ಬಹಳ ತೊಂದರೆ ಆಗ್ತದೆ. ಎಲ್ಲರಿಗೂ ಇಲ್ಲಿ ಇದು ಬೇಕು. ಯಾಕಂದ್ರೆ ನನಗೂ ಬಹಳ ಅಭಿಮಾನ ಇತ್ತು. ಕನ್ನಡ ಪರ ಹೋರಾಟಗಾರರಾದಂತ ಪ್ರದೀಪ್ ನಾಯ್ಕ ಅವರು, ನಟರಾಜ್ ಅಣ್ಣವರು, ಸಿ ಕೆ ಮೂರ್ತಣ್ಣವರು, ಅಂಜನ್ ಮೂರ್ತಣ್ಣವರು, ಬಾಲರಾಜ್ಗೌಡರು, ಕರವೇ, ನಾಗಭೂಷಣ್ ಅವರು. ಯಾಕಂದ್ರೆ ಇವತ್ತು ಬಂದ್ಗೆ ಬೆಂಬಲ ಕೊಟ್ಬಿಟ್ಟು ಸುಮ್ನೆ ಎಕ್ಸಾಮ್ ನಡೀತಾ ಇದೆ. ನಾವೇನೋ ಹಂಗೆ ಹೋರಾಟ ಮಾಡೋಣ ಬನ್ನಿ, ಬೇಕಾರೆ ಸುಮ್ನೆ ಯಾಕೆ ಬಂದು 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 ನಿಷ್ಠೂರ ಆಯ್ತದೆ. ಎಲ್ಲ ನಮ್ ತಲೆ ಮೇಲೆ ಕೇಂದ್ರ ರಾಜ್ಯ ಸರ್ಕಾರ ಇದಕ್ಕೆ ಮನವಿ ಮಾಡ್ಕೋಬೇಕು. ಇನ್ನೊಂದು ಹೇಳ್ಬಿಡ್ತೀನಿ, ಆಮೇಲೆ ಮೇಕೆದಾಟು ಸಂಗಮ ಕಳಸ ಬಂಡೂರಿ ಅವತ್ತು ಸಿದ್ದರಾಮಣ್ಣನು ಡಿ ಕೆ ಶಿವಕುಮಾರಣ್ಣವರು ಅಣ್ಕಟ್ಟೆ ಹಾಕಿದ್ರೆ ಈ ಸ್ಥಿತಿ ಹೋಯ್ತಾ ಇರಲ್ಲ. ಆಮೇಲೆ ನಾನೇನು ಇಷ್ಟ ಹೇಳ್ತೀನಿ ಗೊತ್ತಾ, ಎಲ್ಲ ಕರ್ನಾಟಕದಲ್ಲೇ ಕನ್ನಡ ಮಾತಾಡ್ಬೇಕು. ಆಮೇಲೆ ಬಸ್ಸಿನ ಮೇಲೆ ಡ್ರೈವರ್ ಮೇಲೆ ಬೆಳಗಾವಿಯಲ್ಲಿ ಬಸ್ಸಿನ ಕಂಡಕ್ಟರ್ ಹೋಗಿದ್ದಾರೆ ಟಿಕೆಟ್ ಕೇಳಕ್ಕೆ. ಅದು ಪ್ಯಾಸೆಂಜರು ಏನ್ ಮಾಡ್ತಾ ಇದ್ದಾರೆ, ಮರಾಠಿ ಭಾಷೆ ಮಾತಾಡಿ ಕನ್ನಡ ಬೇಡ ಅಂತ ಅವ್ನಿಗೆ ಹಿಡ್ಕೊಂಡು ನೋಡ್ದಿ ಮಸಿ ಇದು ಏನು ಬಟ್ಟೆಯಲ್ಲಿ ಬಡ್ದಿದ್ದಾರೆ ಅಂತ. ಇದು ದಯವಿಟ್ಟು ನೀವು ಎಲ್ಲ ಮರಾಠಿಗಳು ದಯವಿಟ್ಟು ಎಚ್ಚರ ಎತ್ಕೋಬೇಕು. ಕನ್ನಡಿಗರ ವಿಚಾರ ಬಂದಾಗ ಕನ್ನಡನೇ ಇರಬೇಕು ಎಲ್ಲೂನು. ಇದಕ್ಕೆ ಗೌರ್ಮೆಂಟ್ ಅದೇನ್ ತೀರ್ಪು ತಗೋತದೋ ತಗೊಳಲ್ಲ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಹೇಳ ಇವ್ರಿಗೆ ಹೇಳ ನಮ್ ಬೆಂಬಲ ಇಲ್ಲ. ಕರ್ನಾಟಕ ಬಂದ್ಗೆ ಬೆಂಬಲ ಬೇಡ. ಯಾಕಂದ್ರೆ ಪ್ರಯಾಣಿಕರು ಬೆಳಗಾವಿ ಮರಾಠಿ ವಿಚಾರದಲ್ಲಿ ಮರಾಠಿ ಭಾಷೆ ಮಾತಾಡುವಂತಾರೆ. ನಾವ್ಯಾಕೆ ಸ್ವಾಮಿ ಮಾತಾಡ್ಬೇಕು? ನಮ್ಮ ನೀರು ನಮ್ಮಿದು ಕರ್ನಾಟಕದಲ್ಲಿ ಇಸಲ್ಲ ಜಾಗ. ಎಲ್ಲೂ ಬೇಕಾದ್ರೂ ಅನ್ನ ನಿಮ್ಗೆ ಬೇಡ ಅಂತ ಹೇಳಿಲ್ಲ ಸ್ವಾಮಿ. ನಿಮ್ದೇ ರಾಜ್ಯ, ಕೇಂದ್ರ ರಾಜ್ಯ ಸರ್ಕಾರ ಇರೋದು. ದಯವಿಟ್ಟು ಯಾರನ್ನು ಅವ್ರನ್ನ ಬಂಧಿಸಿ ರೆನೆಡಿಗಳನ್ನ. ಯಾಕೆ ಕರ್ನಾಟಕದಲ್ಲಿ ಕನ್ನಡ ಹಂಗಾರೆ ಕರ್ನಾಟಕನ ಮಾರ್ಕೊಂಬಿಡ್ತಾರೆ ಸ್ವಾಮಿ. ನಾವ್ಯಾರು ತೊಡೆ ತೊಟ್ಕೊಂಡು ನಿಂತ್ಕೊಂಡಿಲ್ಲ. ಕನ್ನಡ ಪರ ಹೋರಾಟಗಾರರು ಎಚ್ಚೆತ್ಕೊಂಡ್ರೆ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಇಲ್ಲಿ ಯಾರ್ಯಾರಿಗೆ ಕನ್ನಡ ಬರೋಲ್ವೋ ನಿಮ್ ಗಂಟು ಮುಟ್ಟೆಗೆ ಹೋಗ್ರಿ, ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿ ಯಾರು ಇರಕ್ ಹೇಳಿರೋದು ನಿಮ್ನ. ಯಾವ ಕಂಪ್ನಿಲಿ ನೋಡಿ ಹಿಂದಿ ರಾಜ್ಯದವ್ರೆ ವರ್ಗದ ರಾಜ್ಯದವರು ಒಂದ್ ಸ್ವಲ್ಪ ಎಚ್ಚರ ಎತ್ಕೋಬೇಕು. ಕನ್ನಡದವ್ರಿಗೆ ಏಜೆನ್ಸಿ ಕನ್ನಡದವ್ರಿಗೆ ಕೆಲಸ ಕೊಡ್ಬೇಕು. ನೀವು ಉಗುರ್ತಾನ, ನೀವು ಅದು ಇದು ಅನ್ಕೊಂಡು ಆ ಭಾಷೆ ಮಾತಾಡ್ಕೊಂಡು ಈ ಭಾಷೆ ಮಾತಾಡ್ಕೊಂಡೆ ಹಿಂದಿ ನಮ್ಗೆ ಮಾತಾಡಕ್ ಅವಕಾಶತೆ ಇಲ್ಲ. ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದು? ಆಮೇಲೆ ಕನ್ನಡದ ವಿಚಾರ ಬಂದಾಗ ಕನ್ನಡಿಗರಿಗೆ ಕೆಲಸ ತಗೋಬೇಕು. ಉದ್ಯಮಿಗಳಿಗೆ ಕನ್ನಡಿಗರಿಗೆ ಫಸ್ಟ್ ಕೆಲಸ ಕೊಡ್ಬೇಕು. ನಾನು ಕರ್ನಾಟಕ ಚಳುವಳಿ ವೇದಿಕೆ ಸಂಸ್ಥಾಪಕರಾದಂತ ಮಧುಗೌಡಣ್ಣವರ ಅಧ್ಯಕ್ಷತೆಯಲ್ಲಿ, ಆಮೇಲೆ ಬೊಮ್ಮಸಂದ್ರ ನಟರಾಜ್ ಅಣ್ಣವರು, ಪ್ರದೀಪ್ ನಾಯ್ಕ ಅವರು ಎಲ್ಲ ಒಗ್ಗಟ್ಟಾಗಿ ನಾವು ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಯಾಕಂದ್ರೆ ಪಾಪ ಅವ್ರು ಮಾಡ್ಲಿ, ವಾಟಾಳ್ ನಾಗರಾಜ್ ಅಣ್ಣನ ಮೇಲೆ ನಮ್ಗೆ ಅಭಿಮಾನ ಇದೆ. ಯಾಕಂದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಹೋಗ್ತದೆ ಇದು, ಎಲ್ಲ ಲೈವ್ ಹೋಯ್ತದೆ. ನಾವು ಹಂಗೆ ಬೆಂಬಲ ಕೊಡ್ತೀವಿ.